Hi, how are you? Thank you. Have you enjoyed the trip? Yes. Yes, yes. ಈ ಕಡೆ ಇದು ಚೆನ್ನಾಗಿ ಹಾಗೆ Hi. How are you, madam? Have you enjoyed the trip? Enjoy ಮಾಡಿದ್ರಾ ಟ್ರಿಪ್ನ? ಹೇಗಿತ್ತು? ಫಸ್ಟ್ ಕ್ಲಾಸ್. ರಶ್ಮಿ ಹಾಯ್ ಮಾಡಿ. Hi. Hi, how are you? I'm ಅಲ್ಲಿಂದ ಕವರ್ ಮಾಡೋದು. ಸಮುದ್ರ ಇತ್ತು ಕ್ಯಾಮ್ರಾ ತಗೋ. ರೆಕಾರ್ಡ್ ಆಗ್ತಿದ್ಯಾ? ಗೋವಾ ಟ್ರಿಪ್ ಎಲ್ಲ ಮುಗೀತು. ಇವಾಗ ನಾವು ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಗೋಕರ್ಣದಲ್ಲಿ ಹೋಗಿ ಗೋವಾ ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಒಂದು ಬೀಚ್ಗೆ ಹೋಗಿದ್ವಿ. ಬೀಚಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಜನ ಮಾಡಿದ್ವಿ, ಸ್ವಲ್ಪ ಜನ ಮಾಡಿಲ್ಲ. ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಆಮೇಲೆ ಒಂದು ಚರ್ಚ್ಗೆ ಹೋಗಿದ್ವಿ. ಮುಗೀತು ಒನ್ ಡೇ ಗೋವಾ ಟ್ರಿಪ್. ಸೊ ಈಗ ನೆಕ್ಸ್ಟ್ ನಾವು ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅಲ್ಲಿ ಏನಾಗುತ್ತೆ ಅಂತ. ಸೊ ಇವಾಗ ನೋಡಿ ಬಸ್ಸಲ್ಲಿ ಇವಾಗೆಲ್ಲರೂ ನೋಡಿ ಎಲ್ಲರೂ ಕೂತಿದ್ದಾರೆ. ಎಲ್ಲ ಸ್ವಲ್ಪ ಜನ ಮಲಗಿದ್ದಾರೆ, ಸ್ವಲ್ಪ ಜನ ಎದ್ದಿದ್ದಾರೆ. ಇವರು ಏನೋ ಸಾಂಗ್ ಆಡಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ಕನೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಮಾಡ್ತೀನಿ. ಇಷ್ಟೇ ಗೈಸ್, ನೋಡಿ ವ್ಯೂ ನೋಡಿ, ವ್ಯೂ ಮಸ್ತಿದೆ ಅಲ್ಲ. ಹಾರಾಡ್ತಾ ಇದ್ದಾರೆ. ವ್ಯೂ ಮಾಡೋದು ಗೊತ್ತಿಲ್ಲ ಅಂತಾರೆ. ಹಾಯ್ ಹೇಳಿ ಎಲ್ಲ. Hi everybody. ಹಾಯ್. ಇವರು Have you enjoyed the trip? ನೋಡಿ, ಎಲ್ಲ ಟ್ರಿಪ್ ಇವ್ರು ಎಂಜಾಯ್ ನೆನ್ನೆ ಕಳ್ದೋಗ್ಬಿಟ್ಟಿದ್ರು. ಮತ್ತೆ ಇಸ್ಕೊಂಡ್ಬಂದ್ವಿ ಇವ್ರನ್ನ. ಹೇಳಿ ಒಬ್ಬ ಇವರು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. 40 ಕಾಲ್ ಮಾಡಿದ್ರು ಇವ್ರನ್ನ. ಮೇಡಮ್ ಅವರಿಗೆ ಒಂದು ಅಭಿನಂದನೆಗಳು. ಚೆನ್ನಾಗಿ ಕರ್ಕೊಂಡು ಹೋಗಿ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಅವ್ರಿಗೆ ಯು. ಒಳ್ಳೇದಾಗಲಿ. ಓಕೆ ಅವ್ರ ಜೊತೆ ನಿಮ್ಗೂ ಒಳ್ಳೇದಾಗಲಿ. ಎಲ್ಲರೂ ಅಪ್ಪ ನನಗೆ ಭಯ. ನಾನು ಆಯಂಕಾಲ್ ನಡೀತಾರೆ, ಹಾಯ್ ಮಾಡ್ತಾ ಇದ್ದಾರೆ. ಹೇಗಿತ್ತು ಟ್ರಿಪ್ಪು? ಅದ್ಭುತ ಅವ್ರಿಗೆ ಅವರೇ ಸಾಕು. ಪಾಪ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ.
ಒಳ್ಳೆ ಊಟಗಳು ಹಾಕಿ ಒಳ್ಳೆ ಕಡೆ ಮಲಗಿಸಿ ಒಳ್ಳೆ ಕಡೆ ಸ್ನಾನದಲ್ಲಿ ಸೇರಿಸಿ ನಮ್ಮನ್ನೆಲ್ಲ ಮೇಲೆ ಕೆತ್ತಿದ್ದಾರೆ. ಅವರಿಗೆ ಅವರು ಒಳ್ಳೆಯದಾಗಲಿ. ನೀರಲ್ಲಿದ್ವಿ ಎಲ್ಲ ಎಲ್ಲರೂ ಕೇಳ್ಕೊಂಡು ಓ ಅಲ್ಲಿ ಲಾಸ್ಟ್ ಸೀಟಲ್ಲಿ ಒಬ್ರು ಝೂಮ್ ಓಕೆ ದೂರಕ್ಕೆ ಬರಲ್ಲ ಸೌಂಡ್ ಬರುತ್ತೆ ಕ್ಯಾಮ್ರಾ ತೊಗೊಂಡೋಗ್ತಾರೆ. ಎಂಟ್ರಿ ಮಾಡ್ಕೊಂಡು ಹಲೋ ರಾಮಣ್ಣವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಇವಾಗ ನೀವು ಕರೋಕೆ ಮ್ಯೂಸಿಕ್ ಹಾಡ್ತಾ ಇದ್ದೀರಲ್ಲ, ಇದು ಯಾರು ಸ್ಫೂರ್ತಿ ಸರ್ ನಿಮಗೆ? ನನಗೆ ಸ್ಫೂರ್ತಿ ಕರೋಕೆ ಹಾಡು ಹೇಳ್ತೀರಲ್ವ, ಯಾರು ಗುರುಗಳು, ಯಾರು ನಿಮಗೆ ಹಾಡಿ ಅಂತ ಹೇಳಿದ್ರು? ಅದು ನಾನೇ ಶಂಕರ್ನಾಗ್ ಅವರು ಸ್ಫೂರ್ತಿ, ಮೇಡಮ್ ಅವರು ಒಂದು ಕೀರ್ತಿ. ಮೇಡಮ್ ಅವರು ಒಂದು ಮೇಡಮ್ ಹೆಸರು ಹೇಳಿ. ವೈಷ್ಣವಿ ಜಾನು ಮೇಡಮ್ ಅವರು ಸ್ವಲ್ಪ ನಮಗೆ ಅವರು ನಿಮಗೆ ಹಾಡಿ ಅಂತ ಹೇಳಿದ್ರು. ನೀವು ಹಾಡ್ತಿರಲ್ವಾ, ಹಾಡು ಜೊತೆಗೆ ಡ್ಯಾನ್ಸು ಮಾಡಿಕೊಂಡು ಹಾಡ್ತಿರಲ್ವಾ, ನಿಮ್ಗೆ ಸುಸ್ತಾಗಲ್ವಾ? ಆಗುತ್ತೆ, ಖಂಡಿತವಲ್ಲ ಆಗುತ್ತಲ್ಲ. ಆದ್ರೂ ನೀವು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತಾಳಕ್ಕೆ ಕರೆಕ್ಟಾಗಿ ಡ್ಯೂಯೆಟ್ ಸಾಂಗ್ ಆಗಲಿ ಸೋಲೋ ಸಾಂಗ್ ಆಗಲಿ ನೀವು ಹಾಡ್ತೀರ. ಎಲ್ಲ ಸಿನಿಮಾಗಳು ನೀವು ನೋಡಿರೋದ್ರಿಂದ ನಿಮ್ಗೆ ಮಂದಟ್ಟಾಗಿರುತ್ತೆ. ಹೌದು, ನಿಜಾನಾ? ಎಲ್ಲ ಸಿನಿಮಾಗಳು ಹೌದು. ಒಂದು ನಿಮಿಷ ಇರಿ. ಎಲ್ಲ ನೋಡಿರ್ತೀನಿ ಅಂತೀರ, ಶಂಕರ್ನಾಗ್ ನೋಡಿರ್ತೀರಾ, ರಾಜ್ಕುಮಾರ್ ನೋಡಿರ್ತೀರಾ, ಎಲ್ಲಾರ್ದು ನೋಡಿರ್ತೀರಾ. ನೋಡಿರ್ಬೇಕಾದ್ರೆ ನಿಮಗೆ ಅವ್ರ ಥರನೇ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇರುತ್ತಲ್ವಾ? ಶಂಕರ್ನಾಗ್ ಥರ ನಾನು ಆ್ಯಕ್ಟ್ ಮಾಡಬೇಕು, ಅವರೇ ನಮಗೆ ಮಾರ್ಗದರ್ಶಿಗಳು, ಅವ್ರ ಥರ ಮಾಡಬೇಕು, ಅವ್ರ ಥರ ಪಿಕ್ಚರ್ ತೆಗಿಬೇಕು ಅಂತ ಒಂದು 2 ನಿಮಿಷ ಇರಿ ತೆಗಿಬೇಕು ಅಂತ ನಿಮಗೆ ಆಸೆ ಇರುತ್ತೆ. ಹೀಗೆ ನೀವು ನಿಮ್ಮ ಒಂದು ಪಿಕ್ಚರ್ ತೆಗೆದ್ರಿ, ಅದು ಚೆನ್ನಾಗಿ ಓಡ್ತು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಪಿಕ್ಚರ್ ಇವಾಗ ತೆಗಿಬೇಕು ಅಂದ್ಕೊಂಡಿದ್ದೀರಾ, ತೆಗೆದಿರ್ಬೋದು. ಅದನ್ನು ನಮ್ಮ ಮೇಡಮ್ನವರು ಹಾಕ್ಕೊಂಡು ಶೂಟಿಂಗ್ ಮಾಡಿದ್ರಿ ಅಂತ ಗೊತ್ತಾಯಿತು. ವೈಷ್ಣವಿ ಸುಮ್ಮನೆ ಜಸ್ಟ್ ಅಂತ ಗೊತ್ತಾಯಿತು ಅವರು. ಸರಿ, ಹೀಗೆ ಯಾರು ನಿಮಗೆ ಅದಕ್ಕೆ ಕಾರಣಕರ್ತರು ಸಿನಿಮಾ ತೆಗಿಯೋಕ್ಕೆ? ಆಯಿತು, ಏನಿಲ್ಲ, ನನಗೆ ಅನಿಸ್ತು. ಆಯಿತು. ಸೊ ಇವಾಗ ಟ್ರಿಪ್ ಬಗ್ಗೆ ನಾವು ಮಾತಾಡೋಣ. ಇವಾಗ ನಾವು ಟ್ರಿಪ್ಪು ಗೋವಾಗೆ ಬಂದಿದ್ವಿ. ಗೋವಾನ ಬೀಚ್ ಎಲ್ಲ ನೋಡಿದ್ವಿ. ರಾತ್ರಿ ಎಲ್ಲ ನೀವು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ. ಹೆಂಗನಿಸ್ತು? ವೆದರ್ ಆಗಲಿ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಇಲ್ಲಿ ಬಂದಂಥವ್ರು ಎಲ್ಲರೂ ಮೇಡಮ್ ಅವರಿಗೆ ಒಂದು ತುಂಬ ಖುಷಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಜಾನು ಮೇಡಮ್ ಅವರು ಇಲ್ಲಿವರೆಗೆ ಕರ್ಕೊಂಬರಕ್ಕೆ ಹರಸಾಹಸ ಮಾಡಿ ಕರ್ಕೊಂಬಂದು ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸ ತುಂಬಿ ಎಲ್ಲರ ಮನದಲ್ಲಿ ಉಳ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ. ನನಗೂ ಅಷ್ಟೇ ಒಂದು 6 ತಿಂಗಳು ಅವ್ರು ನನಗೆ ಹೇಳಿದರು ಟ್ರಿಪ್ ಹೋಗೋಣ ಅಂತ ಹೇಳಿದರು. ಸೊ ನಾವು ಅದರಿಂದ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವರು ನನ್ನ ತಂದೆ ಸ್ಥಾನದಂತೂ ಪಾಪ ಅವ್ರನ್ನ ಗೌರವದಿಂದ ನಾನು ಕಾಣ್ತಾ ಇದ್ದಾರೆ. ಅವರು ಇದಕ್ಕೆಲ್ಲ ನಾನೇ ಕ್ಯಾಮ್ರಾಮ್ಯಾನು ಎಲ್ಲ ಕೆಲಸ ಮಾಡಿದ್ದೀನಿ. ರಾಮಣ್ಣ ಅವ್ರ ಇದಕ್ಕೂ ಕ್ಯಾಮ್ರಾ ಮಾಡಿದ್ದೀನಿ. ಅವ್ರು ಬಹಳನೇ ಮೆಚ್ತಾರೆ ನನ್ನ ಕ್ಯಾಮ್ರಾ ವರ್ಕು. ನಾನು ಯಾವತ್ತಕ್ಕೂ ನಾನು ಬಿಡಲ್ಲ. ಅವರು ಬರ್ತಿದ್ರು ಬರಲೇಬೇಕು ಅಂತ ಇದು ಮಾಡ್ತಾರೆ. ಯಾವತ್ತೂ ಅವ್ರ ಪ್ರೋಗ್ರಾಮಲ್ಲಿ ಮೇಡಮ್ ಪ್ರೋಗ್ರಾಮ್ ಮಿಸ್ ಮಾಡಿಲ್ಲ. ಒಂದು 15-20 ಪ್ರೋಗ್ರಾಮ್ಗೆ ನಾನು ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ, ಅದು ಮುಖ್ಯ ಅಲ್ವಾ ಮೇಡಮ್? ಅದು ಮುಖ್ಯ. ಆಯಿತು. ಸೊ ಭಾಳ ಚೆನ್ನಾಗಿ ನಮ್ಮ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಬಂದಿದ್ವಿ ಅಂದರೆ ತುಂಬ ಆಮೇಲೆ ತುಂಬ ಅದ್ಭುತವಾಗಿ ಯಾವುದೇ ಟೂರ್ ಕೆಲಸ ಆಗಲಿ ಯಾವುದೇ ಕೆಲಸ ಶಿಸ್ತಾಗಿ ಅವ್ರು ಮಾಡಿಕೊಡ್ತಾರೆ. ಆಮೇಲೆ ಶಂಕರ್ನಾಗ್ ಅವಾರ್ಡು ಅವರಿಗೆ ಮೇಡಮ್ ಅವ್ರಿಗೆ ಕೊಟ್ಟಿದ್ವಿ, ನಿಮಗೂ ಕೊಟ್ಟಿದ್ವಿ. ಹೌದು. ಆಮೇಲೆ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಮೇಡಮ್ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಇನ್ನೂ ಟೂರ್ ಹಾಕಿ ಅವ್ರು ಇನ್ನೂ ಒಂದು ಇತಿಹಾಸ ಮುಟ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದರೆ ಭಾಳ ಹೋದವರಿಗೆಲ್ಲ ಸೌಜನ್ಯತೆ ವಿನಯ ಸರಳತೆಯಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಚಿರುಣಿ ಆಗಿರ್ತೀವಿ ಅವ್ರಿಗೆ. ತುಂಬ ಸಂತೋಷವಿದೆ. ಆಮೇಲೆ ಹಿರಿಯರಾದ ಚಂದ್ರಪ್ಪ ಅವರು, ನಾರಾಯಣ್ ಸಾರು, ಮತ್ತು ಗೋವಿಂದಪ್ಪ ಅವರು ಮತ್ತು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸ್ತೀನಿ. ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರ ಅಭಿಪ್ರಾಯ ಪ್ರೀತಿ ವಿಶ್ವಾಸ ತುಂಬಿದ್ದಾರೆ. ಅದ್ರಲ್ಲಿ ನಿಮ್ಗೆ ತಿಳಿಸ್ತೀನಿ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು. ಯಾರು ಎದ್ದಿದ್ದಾರೆ ಅವ್ನು ಮಾತಾಡ್ಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಹಾಂ, ಸರಿ. ನೀವು ಇವಾಗ ಗೋವಾ ಕಡೆ ಟ್ರಿಪ್ ಬಂದ್ರಿ, ತುಂಬ ಖುಷಿ ಪಟ್ರಿ. ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸರಿ, ಬರ್ತೀನಿ ಒಬ್ಬೊಬ್ರ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು? ಊಟದ ವ್ಯವಸ್ಥೆ ಆಗಲಿ ಇದಾಗಲಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಭಟ್ರು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಆರೋಗ್ಯವಾಗಿತ್ತು, ಅದು ತುಂಬ ಮುಖ್ಯ.
ಹಾಂ ಪಾಪ ಅವರು ಕರ್ಕೊಂಬಂದಿದ್ದಾರೆ. ಸರಿ ನೈಸ್. ನಮಸ್ಕಾರ, ಹೇಗಿದ್ದೀರಾ? ನೀವು ನಮ್ಮ ಜೂನಿಯರ್ ರಾಮಣ್ಣವರ ಆಪ್ತ ಸ್ನೇಹಿತರನ್ನು ಗೊತ್ತಾಯಿತು. ಅವ್ರು ಹೇಳಿದ್ರು, ಅವರು ನೀವು ತುಂಬ ಆಪ್ತವಾಗಿ ಏನು ತುಂಬ ಸಹಾಯ ಮಾಡಿತ್ತು ಅಂತ ಹೇಳಿದ್ರು. ತುಂಬ ಸಂತೋಷ. ಹೇಗೆ ಅನ್ನಿಸ್ತು ಟ್ರಿಪ್ಪು? ತುಂಬ ಚೆನ್ನಾಗಿತ್ತು ಹಾಂ, ಹೇಗೆ ಅನ್ನಿಸ್ತು ಟ್ರಿಪ್? ಪರವಾಗಿಲ್ಲ, ಸೂಪರಾ, ವೆರಿ ನೈಸ್. ಮೇಡಮ್ ಅವರೇ ನಮಸ್ಕಾರ. ಅಂತೂ ನೀವು ಇವಾಗ ಮಾತಾಡಿದ್ವಿ ಚೆನ್ನಾಗಿದೆ. ಸರ್, ತಮ್ಮ ಹೆಸರು? ಹಾಗೆ ಎಂಜಾಯ್ ಮಾಡಿದ್ರ ಸರ್? ನಮ್ಮ ಮೇಡಮ್ ಅವರು, ಮಾಡೆಲ್ ಮೇಡಮ್ ಅವರು ಹೇಗಿದ್ದಾರೆ? ಏನು ಅನಿಸ್ತು? ತುಂಬ ಚೆನ್ನಾಗಿತ್ತು ಸರ್. ಎಷ್ಟು ವರ್ಷದಲ್ಲಿ ಬಂದಿರೋ ಗೋವಾದಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ತುಂಬ ಚೆನ್ನಾಗಿತ್ತು. ಬೀಚ್ ಎಲ್ಲ ಚೆನ್ನಾಗಿತ್ತು. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಹೇಳಿ ಸರ್. ಹಾಗೆ ಸರ್, ನಮಸ್ಕಾರ. ಹೇಳಿ. ಹೇಗೆ ನಿಮ್ಮ ತಮ್ಮ ಹೆಸರು ಹೇಳಿ ಸರ್? ಶ್ರೀನಿವಾಸ್ ಅಂತ. ಸರ್, ನಿಮಗೆ ಇದು ಏನು ಇಲ್ಲಿ ಬರೋದೇನು ಹೊಸದೇನಲ್ಲ. ನಿಮ್ಮ ಟೆಕ್ನಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಅವಾಗ ಬರ್ತಿರ್ತೀರ ನೀವು ಹೇಳಿದ್ರಿ ಒಂದು ಸರಿ. ಆದರೆ ನೆಕ್ಸ್ಟ್ ವೀಕಲ್ಲಿ ತಿರ್ಗಾನಿಗೆ ಬರ್ತೀನಿ ಅಂತ ಹೇಳಿದಿರಿ. ಈ ಕಡೆ ಬರಲ್ಲ, ಕಾರವಾರ ಬನ್ನಿ, ಎಲ್ಲ ನೋಡ್ತೀರಿ. ಹೇಗೆ ಅನ್ನಿಸ್ತು ಈ ಸರ್ ನಮ್ಮ ಟ್ರಿಪ್? ಹೆಂಗೆ ಅನಿಸ್ತು? ಚೆನ್ನಾಗಿದೆ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಸರಿ ಸರ್. ಚಂದ್ರಪ್ಪನವರು ಚೆನ್ನಾಗಿದೆ. ನಮ್ಮ ಆಸೆ ಅಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ಲಿ ಅಂತ, ಈ ಸೀಶೋದಲ್ಲಿರೋದೆಲ್ಲ ನೋಡ್ಕೊಂಡು ಹೋಗಿ ಅಂತ. ನಮ್ಮ ಎಸ್ ವಿ ರಂಗರಾವ್ ಚಂದ್ರಪ್ಪನವರು ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೇನೆ. ಗುರುವಾರ ಬರ್ತಾರೆ ಸರ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ತಾವು ಚೆನ್ನಾಗಿದ್ದೀರಾ? ನಾ ಫಸ್ಟ್ ಕ್ಲಾಸ್ ಇದ್ದೀವಿ ಸರ್, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ತುಂಬಾ ಈಗ ಏನು ಅನ್ನಿಸ್ತು ನಿಮ್ಮ ಟ್ರಿಪ್ಪು ಇವತ್ತು ನೋಡಿದ್ದು? ಪಾಸಿಟಿವ್ ಹೇಳಿ. ಪಾಸಿಟಿವ್ ಮಾತ್ರ ನೆಗೆಟಿವ್ ಇಲ್ಲವೇ ಇಲ್ವಲ್ಲ ಹೇಳೋದಕ್ಕೆ. ಆಮೇಲೆ ತಾವುಗಳು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಆದ್ರೆ ಅಡಿಗೆ ರುಚಿಯಾಗಿ ಮಾಡಿದ್ದು. ತುಂಬಾ ಒಳ್ಳೆ ಜಾಗಗಳಲ್ಲಿ ಮನೆ ಊಟ ಇದ್ದಂಗಿತ್ತು. ಮನೆ ಊಟ ಇದ್ದಾಗಿತ್ತು. ಒಳ್ಳೆ ಸ್ಥಳಗಳಲ್ಲಿ ಆಯ್ದ ಸ್ಥಳಗಳು ತುಂಬಾ ಚೆನ್ನಾಗಿತ್ತು. ಟ್ರಿಪ್ ಆರ್ಗನೈಸ್ ಮಾಡಿರ್ತಕ್ಕಂಥ ವೈಷ್ಣವಿ ಅವರು, ರಮಣ ಅವರು, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಆದರೆ ನೀವು ಯಾವಾಗಲೂ ನಮ್ಮ ಜೊತೆ ಈ ರೀತಿಯಾಗಿ ಬರ್ತಾ ಇರಿ, ನಲಿತಾ ಇರಿ, ನಗ್ತಾ ಇರಿ, ಹಾಡಾಡ್ತಾ ಇರಿ. ಥ್ಯಾಂಕ್ ಯು. ವಂದನೆಗಳು. ಎಲ್ರಿಗೂ ಒಳ್ಳೇದಾಗಲಿ. ನಾವಿಲ್ಲದೆ ನೀವಿಲ್ಲ, ನೀವಿಲ್ಲದೆ ನಾವಿಲ್ಲ. ಮೇಡಮ್ ನೀವೇ ಇಂಟ್ರ್ಯೂ ಲಾಸ್ಟ್ ಸೊ ಮೇಡಮ್ ತಾವು ಹಿಂಗೋ ಹಾಂ ಹೇಳಿ ಮೇಡಮ್, ತಮ್ಮ ಹೆಸರು? ಸಮುದ್ರ ನೋಡಿದ್ದು ಖುಷಿ ಪಟ್ರಿ. ನಾನು ನಿಮ್ಮ ಜೊತೆ ಇದ್ದೆ, ಅಲ್ಲೂ ಶೂಟಿಂಗ್ ಮಾಡಿದ್ದೀನಿ. ನಿಮ್ಮದು ಕುಣಿಯೋದು ಕುಣಿತಾ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಸೊ ಹೆಂಗೆ ತಾವು ಏನು ಮಾಡ್ಕೊಂಡಿದ್ದೀರಿ? ವೆರಿ ನೈಸ್. ಅಂತೂ ಖುಷಿ ಆಯಿತು ಟ್ರಿಪ್. ಮೇಡಮ್ ನಿಮ್ಮ ವೆರಿ ನೈಸ್. ನಮ್ಮ ಸ್ವಲ್ಪ ಲೇಟ್ ಆಗ್ಬೋದು. ಹೇಳಿ. ನಾರಾಯಣ ಇವರು ನಮ್ಮ ಗೋವಿಂದಪ್ಪನವರು ಸೀನಿಯರ್ ಆರ್ಟಿಸ್ಟು ಆ್ಯಂಡ್ ಆಲ್ಸೋ ಫಿಲ್ಮ್ ಆರ್ಟಿಸ್ಟು. ನೀವೇ ನಿಮ್ಗೆ ಹೇಳ್ಕೊಳ್ಳಿ ಸರ್. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಸರ್. ನನ್ನ ಹೆಸರು ಗೋವಿಂದಪ್ಪ ಅಂತ. ನಾನು ರಂಗಭೂಮಿ, ಕಿರುತೆರೆ ಮತ್ತು ಹಿರೇತೆರೆ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾಯಿದ್ದೀನಿ. ಜಾನು ಮೇಡಮ್ ಅವರು ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಜೊತೆಗೆ ನಾವು ಕೊರೋಕೆ ಸಿಂಗರ್ಸ್ ಅಸೋಸಿಯೇಷನ್ ಅಲ್ಲಿ ಅವರು ತುಂಬ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಒಳ್ಳೆ ಕೋಆಪ್ರೇಷನ್ ಕೊಡ್ತಾರೆ. ಇದು ಮೂರನೇ ಟ್ರಿಪ್ ಇವತ್ತು ಬರ್ತಾ ಇರೋದು. ನಾವು ಮೂರೇ ಟ್ರಿಪ್ಪೂ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಅವರು ಒಳ್ಳೆ ಒಂದು ಅಕಾಮಿಡೇಷನ್ನು ಒಳ್ಳೆ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಊಟ ಕೊಡ್ತಾ ಇದ್ದಾರೆ. ಮತ್ತು ಅವರ ಏನು ರೇಟ್ ಏನು ಇದು ನಮ್ಮ ಪ್ರತಿಯೊಬ್ಬರ ಮೇಲೆ ಆಗ್ತಾ ಇದ್ದಾರೆ, ಅದೂ ಒಂದು ರೀಸನಬಲ್ ಆಗಿದೆ. ಅವ್ರ ಕೋಆಪ್ರೇಷನು, ಅವ್ರ ಸಹಕಾರ ಭಾಳ ಚೆನ್ನಾಗಿದೆ. ಹಿಂಗೆ ಅವರು ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡಲಿ, ಈ ಥರ ಒಂದು ಟೂರ್ಗಳನ್ನ ಕಂಡಕ್ಟ್ ಮಾಡಲಿ, ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಆಸೆ. ನಮ್ಮಂಥವ್ರಿಗೆ ಎಲ್ರಿಗೂ ಅವರು ಒಂದು ಒಳ್ಳೆ ಅವಕಾಶ, ಇನ್ನು ಮುಂದೆ ಹೆಚ್ಚಿನ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಇವತ್ತಿನ ದಿವಸ ನಮ್ಮ ಬಂದಿರೋ ಒಂದು ಸ್ನೇಹಿತರು ಏನಿದ್ದಾರೆ ನಮ್ಮ ಜೊತೆ ಸಹ ಪ್ರಯಾಣಿಕರು ತುಂಬ ಒಳ್ಳೆಯವರು, ಎಲ್ಲರೂ ಒಳ್ಳೆ ಕೋಆಪ್ರೇಷನ್ ಕೊಟ್ಟರು. ಭಾಳ ಸಂತೋಷ ಆಯ್ತು ಸರ್. ಇನ್ನೂ ನಾವು ಈಗ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ? ಆಯಿತು ಸರ್, ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ. ಮಾತಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಆಯಿತು, ಒಳ್ಳೇದಾಗಲಿ ಸರ್. ನಾರಾಯಣ್ ಸರ್
ತಾವು ಹಿರಿಯರು, ಸೀನಿಯರ್ ಸಿಟಿಸನ್ಸು. ನಮ್ಗಿನ ಹಿರಿಯರು ಏನು ಹೇಳಿದ್ರು ನೀವು ಬೆಳೆಯಲ್ಲಿ ಅವರು ಈಗ ಆಲ್ರೆಡಿ ಬೆಳೆದವ್ರೆ. ಬೆಳೀಲಿ ಸರ್. ನಿಮ್ಮ ಕಂಠ ಅದ್ಭುತ ಸರ್. ಬೆಳೆಲಿ ಸಾಕು ಅಂತ ಹೇಳ್ಬಾರ್ದು ಸರ್. ನಿಮ್ಮ ಕಂಠ ಅದ್ಭುತ. ಎಲ್ಲ ರಾಜ್ಕುಮಾರ್ ಸಿನಿಮಾ ಎಲ್ಲರೂ ಹಾಡ್ತೀರಾ, ಖುಷಿ ಅವರ ಆಗುತ್ತೆ. ಸೇವೆ ಇನ್ನೂ ಹೆಚ್ಚೆಚ್ಚಿನ ದಿನಗಳು ಆಗಬೇಕು. ನಾವು ಅಕಸ್ಮಾತ್ ಸಡನ್ ಫಿಕ್ಸ್ ಆಯ್ತು. ಹೌದು, ತಮ್ಮ ಜೊತೆ ತುಂಬಾ ಜನ ಸೇರಿ ವಿಡಿಯೋ ಎಲ್ಲ ಮಾಡಿದ್ದೀನಿ. ನಮ್ಗೆ ಏನು ಬಂದಿದೆ ಎಲ್ಲ ಸಿಂಗರ್ಸ್ ಇರ್ತಾರೆ. ಇವಾಗ ಇದು ಎಲ್ಲ ಬಂದ್ರೆ ಟ್ರಿಪ್ ಬಗ್ಗೆ ಏನು ಹೇಳ್ತೀರಾ ತಾವು? ಏನನ್ನು ಟ್ರಿಪ್ ಬಗ್ಗೆ? ಟ್ರಿಪ್ ಎಲ್ಲ ತುಂಬ ಚೆನ್ನಾಗಿತ್ತು. ಏನು ಟ್ರಿಪ್ ಅಂದರೆ ಏನು ನಾವು ಜೊತೆಲಿರೋದೇ ಟ್ರಿಪ್ ಇರೋದೇ. ತುಂಬ ಎಲ್ಲ ಸಂತೋಷ. ಜೊತೆಯಲ್ಲಿ ಸೇರ್ತೀವಿ ಅಂತಾನೆ ಟ್ರಿಪ್. ಅದು ಮುಖ್ಯ ನಂಗೆ. ಇಲ್ಲಿ ಜಾಗ ಪ್ಲೇಸ್ ನೋಡಿದ್ದು ಅದರದ್ದಲ್ಲ, ಎಲ್ಲ ಜೊತೆ ಹೋಗ್ತೀವಿ, ಮಸ್ತ್ ಎಂಜಾಯ್ ಮಾಡೋದು, ಎಲ್ಲ ಸಿಂಗರ್ಸ್ ಹೇಳೋಣ. ಅದೇ ಆ ಒಂದು ದೇಶದಲ್ಲಿ ನಾನು ಬಂದಿದ್ದೀನಿ, ತುಂಬ ಚೆನ್ನಾಗಿ. ಅದೆಲ್ಲ ಛಾಯಾಗ್ರಹಣ ಮಾಡಿದ್ದೀನಿ. ಎಲ್ಲರೂ ವಿಡಿಯೋಸ್ ನೋಡಿ ಕಳಿಸ್ಕೊಡ್ತೀನಿ. ಈಗ ಗೋಕರ್ಣ ಕಡೆ ಹೊರಟಿದ್ದೀವಿ. ಇನ್ನೂ ಅನೇಕ ಪ್ಲೇಸ್ಗಳು ತೋರಿಸ್ತಾರೆ. ಇನ್ನೂ ಎಲ್ಲ ನೋಡಿ ಎಂಜಾಯ್ ಮಾಡೋಣ. ಅಕಾಮಿಡೇಷನ್ ಚೆನ್ನಾಗಿತ್ತು, AC ರೂಮ್ಗಳು ಕೊಟ್ಟಿದ್ರು. ವೆರಿ ನೈಸ್, ಭಾಳ ಚೆನ್ನಾಗಿ ಸರ್. ಹರಿಹರ ಆದರೆ ಸ್ವಲ್ಪ ನಮಗೆ ತೊಂದರೆ ಆಯಿತು. ಇರಲಿ ತೊಂದರೆ ಇರೋದೆ. ಇವ್ರು ಆಯ್ತು ಸರ್, ನೀವು ಮಾತಾಡಿ ಸರ್, ಹೇಗೆ ಅನ್ನಿಸ್ತು? ನಮಸ್ಕಾರ. ನೀವು ನಿಮ್ಮ ದಂಪತಿ ಮತ್ತು ನಿಮ್ಮ ಎಲ್ಲರೂ ಬಂದಿದ್ರಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಬೀಚ್ನಲ್ಲಿ ತಮ್ಮ ಕೋಆಪ್ರೇಷನ್ ತುಂಬ ಚೆನ್ನಾಗಿತ್ತು. ವೀಡಿಯೋಸ್ ಎಲ್ಲ ತೆಗೆದ್ರಿ, ಫೋಟೋಸ್ ಎಲ್ಲ ತೆಗೆದ್ರಿ, ತುಂಬ ಖುಷಿ ಆಯಿತು. ನಾನು ನಿಮ್ಮ ಜೊತೆನೇ ಇದ್ದೆ. ಇರಲಿ. ಮತ್ತು ಏನು ಅನಿಸ್ತತೆ ನಿಮ್ಮದು? ಹೇಗೆ ಅನಿಸ್ತು ಟ್ರಿಪ್ಪು? ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಗೋವಾ. ಏನು ನನ್ನ ಪ್ರಕಾರ ಏನು ಗೋವಾ ಅದು ಅಷ್ಟೇ ಇದ್ದಿಲ್ಲ. ಅದೇ ಆದ್ರೂ ಒಂದು ಸರಿ ನೋಡೋದು. ಅದೇ ಎಲ್ಲರೂ ಸ್ನೇಹಿತರು, ಅಣ್ಣ ತಮ್ಮದಿರು, ಅದೇ ಸ್ನೇಹಿತರು ಸೇರಿದ್ದಲ್ಲ, ಅದೇ ಮುಖ್ಯ. ಅದು ಪ್ಲಸ್ಸು ಮೈನಸ್ಸು ಎಲ್ಲದರಲ್ಲಿ ಇದ್ದೇ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಒಂದು ನಮ್ಮದು ಎಂಟೆ ಮಾಡಿ ಚೆನ್ನಾಗಿ ಮಾತಾಡೋಣ. ನಮಗೆ ಏನಂದರೆ ವರ್ಷ ಪೂರ್ತಿ ವರ್ಕು, ಪ್ರೆಷರು, ಟೆನ್ಷನ್ ಇದ್ದೇ ಇರುತ್ತೆ. ಇದೊಂಥರ ಹೊಸ ಅನುಭವ. ವರ್ಕ್ ಟೆನ್ಷನ್ನು ಎಲ್ಲ ಫ್ರೀ ಆಗೋಕ್ಕೆ ಖುಷಿ, ಎಂಜಾಯ್, ಬೇರೆ ಏನಿಲ್ಲ. ಟ್ರಿಪ್ ಎಲ್ಲ ಪ್ರತಿಯೊಂದು ಆರ್ಗನೈಸಿಂಗ್ ಚೆನ್ನಾಗಿ ಮಾಡಿದ್ದಾರೆ. ವೈಷ್ಣವಿ ಮೇಡಮ್ ಮತ್ತು ರಾಮಣ್ಣ ಅವರ ಈ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಅಷ್ಟೇ. ಒಟ್ಟು ಖುಷಿ, ಒಂದು ಎಂಜಾಯ್ ಮಾಡಿದ್ದೀವಿ, ಖುಷಿ ಇದೆ, ಹ್ಯಾಪಿ ಇದೆ. ವೆರಿ ನೈಸ್. ನೀವು ವರ್ಕ್ ಪ್ರೆಷರಲ್ಲೂ ಬಂದಿದ್ದೀರಾ, ಅದು ಮುಖ್ಯ. ವರ್ಕ್ ಪ್ರೆಷರ್ ಇತ್ತು, ಆ ಪ್ರೆಷರ್ ಈಗ ಕ್ಲಿಯರ್ ಆಗಿದೆ, ಖುಷಿ ಇದೆ. ಥ್ಯಾಂಕ್ಸ್ ಟು ವೈಷ್ಣವಿ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ತಾವು ನಿಮ್ಮ ಹೆಸರು ಹೇಳಿ ಸರ್, ಹೇಳಿ ಮಾತಾಡಿ. ನಮಸ್ಕಾರ, ನಮ್ಮ ಹೆಸರು ನಾರಾಯಣ ಸ್ವಾಮಿ ಭಟ್. ನಾವು ಆನೇಕಲ್ದಲ್ಲಿ. ಓಕೆ. ನಾವು ಒಂದು 2-3 ವರ್ಷದಿಂದ ವೈಷ್ಣವಿ ಮೇಡಮ್ ಮಾತ್ರ ಫ್ರೆಂಡ್ ಆಗಿದ್ದರು. ಅವರು ಮೆಸೇಜ್ ಹಾಕಿದ್ರು, ಈ ಥರ ಟೂರ್ ಫಿಕ್ಸ್ ಮಾಡಿದ್ವಿ, ಟ್ರಿಪ್ಪು ಬರ್ತೀರಾ ಅಂತ ಕೇಳಿದರು. ಮೇಡಮ್ ನಾವು ಹೊಸಬರು, ಎಲ್ಲ ಸುಮಾರು ಜನ ಬರ್ತಾ ಇದ್ದಾರೆ, ನಾವು ಹೊಸಬರು ಮತ್ತು ಪರಿಚಯ ಇರಲ್ಲ ಹೆಂಗೆ ಅಂತ ಹೇಳಿದೆ ನಾನು. ಅಯ್ಯೋ ತುಂಬ ಜನ ಇರ್ತಾರೆ, ಅವರೆಲ್ಲ ಸೋಷಲ್ ಆಗಿದ್ದಾರೆ, ತುಂಬ ಫ್ರೆಂಡ್ಸ್ ಆಗ್ತಿರ್ತಾರೆ, ಬನ್ನಿ ಅಂತ ಹೇಳಿದ್ರು. ಅದನ್ನು ನಾನು ಖುಷಿ ಪಟ್ಟು ಬಂದೆ. ನನಗೆ ಒಂದು ಅನುಭವ ಆಗಿತ್ತು. ಒಂದು 10-15 ವರ್ಷದಿಂದ ಹೆಂಗೆ ಫ್ರೆಂಡ್ಸ್ ಆಗಿತ್ತು, ಅದಕ್ಕಿಂತ ಹೆಚ್ಚಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬ ಖುಷಿ ಆಯಿತು ನನಗೆ. ಮತ್ತು ಇಲ್ಲಿ ಅಕಾಮಿಡೇಷನ್ ಆಗಲಿ, ಊಟ, ನಿಮ್ಮ ಭೇಟಿಯಾಗಿದ್ದು ನಿಮ್ಮ ಸ್ನೇಹಿತರು ತುಂಬ ಸಂತೋಷ ಆಯಿತು. ಇವಾಗ ನಮ್ಮ ಸಾರ್ ಮಾತಾಡ್ಸೋಣ. ಫಿಲಿಮ್ ಲ್ಯಾಂಡ್ ತುಂಬ ಫೇಮಸ್ ಆಗಿದ್ದಾರೆ ಸಾರು. ತುಂಬ ಚೆನ್ನಾಗಿತ್ತು. ಮಾತಾಡಿ. ಹೊಸ ಫ್ರೆಂಡ್ಸ್ ಇವ್ರು ಹೇಳ್ದಂಗೆ ಹೊಸ ಫ್ರೆಂಡ್ಸ್. ಹೊಸ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ಲಿ ಪ್ಲಾನ್. ಸೊ ಫುಡ್ ವಾಸ್ ಹೋಮ್ಲಿ ಫುಡ್, ತುಂಬ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ವೆಲ್ ಆರ್ಗನೈಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೆರಿ ನೈಸ್. ಹೀಗೆ ಸಿನಿಮಾ, ಹೊಸ ಸಿನಿಮಾ ಬರ್ತಾ ಇರಲಿ ತಮ್ಮದು. ನಾವೆಲ್ಲ ನೋಡ್ತೀವಿ, ನೋಡಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವೈಷ್ಣವಿ ಮೇಡಮ್ಮು, ಪ್ರಕಾಶ್ ಸಾರ್ಗೆ. ಯಾಕಂದರೆ ನೀವೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಬರ್ತಾ ಇದ್ದೀರಾ. ಮೇಡಮ್ ಅವರೇ ನಮಸ್ಕಾರ. ಇಬ್ಬರಿಗೂ ನಮಸ್ಕಾರ. ತಾವು ನಿಮ್ಮ ಯಾವ ಊರು ಮೇಡಮ್? ನಿಮ್ಮದು ತುಮಕೂರಿನವರು. ಏನನ್ನಿಸ್ತು ಟ್ರಿಪ್ಪು? ತುಂಬ ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ? ಸಮುದ್ರ ನೋಡಿದ್ದು ಮತ್ತೆ ಊಟ ಉಪಚಾರ, ಆಮೇಲೆ ಎಲ್ಲರೂ ಅನುಸರಿಸ್ಕೊಂಡು ಚೆನ್ನಾಗಿ, ಅದು ಮುಖ್ಯ. ಎಲ್ಲಿಂದಲೂ ಬಂದಿರ್ತೀವಿ. ತುಂಬ ಚೆನ್ನಾಗಿ. ಅದೇ ಬೇಗ ರೆಡಿ ಆದ್ರೂ ಹೊರಡೋದು ಲೇಟು. ಅದೆಲ್ಲ ಇರುತ್ತೆ. ಹಾಯ್ ಹಾಯ್. ವೈಷ್ಣವಿ ಅವರೇ ಹೇಗಿದ್ದೀರಾ? ಇಷ್ಟು ಟ್ರಿಪ್ ಮಾಡಿನೂ ಮಗದಲ್ಲಿ ಏನು ಸುಸ್ತಿಲ್ಲ, ಎಷ್ಟು ಚೆನ್ನಾಗಿ ಕಳೆಯಾಗಿದ್ದೀರಾ ಅಲ್ವಾ?
ಇದಕ್ಕೆಲ್ಲ ನಿಮಗೇನು ಗುಟ್ಟು ಇದ್ರ ಗುಟ್ಟೇನು ನೀವು ಹೆಂಗಾಗಿರೋದಕ್ಕೆ ಏನು ಗುಟ್ಟು? ಅಯ್ಯೋ ಸರ್ ನೀವು ಏನಿಲ್ಲ ಸರ್, ಮನಸ್ಸು ಯಾವಾಗಲೂ ಏನೇ ಟೆನ್ಷನ್ ಇದ್ರು ಹ್ಯಾಪಿಯಾಗಿ ಇಟ್ಕೋಬೇಕು, ಮನಸ್ಸಿನ ಸಮಾಧಾನವಾಗಿ ನಾನು ಅದೇ ಹೇಳೋದು. ಎಲ್ರಿಗೂ ಇರುತ್ತೆ ಟೆನ್ಷನ್ ಎಲ್ರಿಗೂ. ನಾನು ಅದೇ ಹೇಳೋದು. ನನಗೆ 71 ವರ್ಷ, ನಾನು ಎಲ್ಲರಿಗೂ ಅದೇ ಹೇಳೋದು. ಮನಸ್ಸು ಕ್ಲಿಯರಾಗಿ ಇಟ್ಕೊಳ್ಳಿ, ಹೌದು, ದೇಹನ ಶುದ್ಧಿಯಾಗಿ ದ್ವೇಷ ಇಟ್ಕೊಳ್ಳಿ, ಬೆಳೆಸ್ಕೊಂಡು ಹೋಗ್ಬಾರ್ದು, ದ್ವೇಷ ಬೆಳೆಸ್ಕೋಬೇಡಿ, ಅದನ್ನೆಲ್ಲ ಇದು ಮಾಡ್ಕೊಂಡ್ರೆ ಆರಾಮ್ ಸಮಾಧಾನವಾಗಿರಿ, ಆಕ್ಟಿವ್ ಆಗಿರ್ತೀವಿ. ಆಕ್ಟಿವ್ ಆಗಿರಿ. ಯಾವುದರಲ್ಲೂ ಒಂದು ಕಾರ್ಯದಲ್ಲಿ ತೊಡಗಿಸ್ತಾ ಇರಿ. ನಾವು ಅದೇ ಹೇಳಬೇಕು. ಯಾಕೆಂದರೆ ನೀವು ಯಾವುದು ಲೇಸಿ ಆದರೆ ಆವತ್ತು ನಿಮಗೆ ಚಿಂತೆ ಅನ್ನೋದು ಚಿತೆ ಥರ ಕಾಡುತ್ತೆ. ಚಿಂತೆ ಚಿತೆ ಎರಡೂ ಒಂದೇ. ಚಿಂತೆ ಮನಸ್ಸು ಸುಡುತ್ತೆ, ಚಿತೆ ದೇಹ ಸುಡುತ್ತೆ. ಗೊತ್ತಾಯ್ತಾ? ಅದರಿಂದ ಎರಡೂ ಒಂದೇ. ಚಿತೆಗೂ ಚಿಂತೆಗೂ ಒಂದೇ ಒಂದು ಯಾವುದು 0. ಚಿಂತೆ ಚಿತೆ. ಅದರಿಂದ ಚಿತೆಗೂ ಚಿಂತೆ ಮಾಡಿ ದೂರ ಇದ್ಬೋದು. ನೀವು ಸಂತೋಷವಾಗಿರಿ. ನಾವು ಎಷ್ಟು ದಿವಸ ಇರ್ತೀವಿ ಅನ್ನೋದು ಬೇಡ. ಇವಾಗ ಇಷ್ಟು ಜನ 25 ಜನ 30 ಜನ ನೀವು ಕೂಡಿಸಿದ್ರಿ. ಕೂಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನಮ್ಗೆ ಗೊತ್ತು. ಆದರೆ ಇಷ್ಟು ಜನ ಕೂಡಿಸಿದ್ರ, ಪಾಪ ಎಲ್ಲರೂ ಒಳ್ಳೊಳ್ಳೆ ಪಾಪ ಆರ್ಗನೈಸ್ ಮಾಡಿದ್ರ, ಎಲ್ಲ ಕೋಆಪ್ರೇಷನ್ ಕೊಟ್ಟರು, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತ ಪಾಸಿಟಿವ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಅವ್ರಿಗೆ ಇದು ಕೊಡ್ತೀರಾ? ಇನ್ನು ಬರ್ತಾ ಇರಿ. ಎಲ್ರಿಗೂ ತುಂಬ ಧನ್ಯವಾದಗಳು. ತುಂಬ ಸಹಕಾರ ನೀಡ್ತಿದ್ದಾರೆ ಪ್ರತಿಯೊಬ್ಬರು. ಇವರಿಗೆ ಟ್ರಿಪ್ ಬಂದಿರೋರು ಅಂತ ಅನಿಸ್ತಾ ಇಲ್ಲ. ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿ, ಸ್ನೇಹಿತರೆಲ್ಲ ಅಪ್ಪ ಎಲ್ಲೇ ಥರನೂ ಚೆನ್ನಾಗಿ ನೋಡ್ಕೊಂಡು ತುಂಬ ಜನ ಅಪ್ಪಂದು ಸಿಕ್ಕಿದ್ರು ನನಗೆ. ಇವಾಗ ನೀವು ಇವರೊಬ್ಬರು, ಅಲ್ಲಿ ಒಂದಿಬ್ಬರು ಅಪ್ಪ ಎಲ್ಲರೂ ಅಪ್ಪ ಸಂಬಂಧ, ಅಣ್ಣ ಸಂಬಂಧ ಎಲ್ಲ ಚೆನ್ನಾಗಿ ನನ್ನ ಫ್ಯಾಮಿಲಿ ಥರನೇ ವ್ಯವಸ್ಥೆ. ತುಂಬ ಖುಷಿಯಾಗಿತ್ತು. ಹ್ಯಾಪಿ. ಎಲ್ಲರೂ ಅಕ್ಕ ತಂಗಿರು ಫ್ರೆಂಡ್ಸ್. ಇಷ್ಟರಲ್ಲೂ ನಿಮ್ಮ ಮಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಷ್ಟರಲ್ಲೇ ಅವರೊಂದು ಡಾಕ್ಟ್ರ್ ಅಂತ ಒಬ್ಬರು ಪದವಿ ಮನೇಲಿ ಬರ್ತಾರೆ. ನಿಮ್ಮ ಫ್ಯಾಮಿಲಿಗೆ ಒಬ್ಬರು ಡಾಕ್ಟ್ರ್ ಸಿಗ್ತಾರೆ. ಅದೊಂದು ಎಷ್ಟೋ ಕಷ್ಟಪಟ್ಟು ಓದಿಸಿದ್ರು ಮಗಳನ್ನ. ತುಂಬ ಚೆನ್ನಾಗಾಗಲಿ. ನನ್ನ ಮಗಳು ಹೀಗೆ ಕಷ್ಟಪಟ್ಟು ಓದಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದೆ. ಇವಾಗ ಅವಳು ಅಮೇರಿಕಾ, ಜಪಾನು ಎಲ್ಲ ಕಡೆ ಹೋಗಿ ಬರ್ತಾ ಇರ್ತಾಳೆ. ನಮ್ಗೆ ನಾನಂತೂ ಇಂಜಿನಿಯರ್ ಓದಲಿಲ್ಲ. ನಾನು ಏನು ಮಾಡಲಿಲ್ಲವೋ ಅದನ್ನು ನಮ್ಮ ಮಗಳ ಕೈಯಲ್ಲಿ ಮಾಡಿಸ್ತೇವೆ. ಅದು ಮುಖ್ಯ. ತಂದೆಯವ್ರ ಕರ್ತವ್ಯ ಏನು, ನಮ್ಮ ಕೈಯಲ್ಲಿ ಆಗ್ತಿರೋದನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿ ನೋಡಿ ಸಂತೋಷ ಅದಕ್ಕೋಸ್ಕರ ನಾವು ಅದನ್ನು ಮಾಡಿ ಸಂತೋಷವಾಗಿದ್ದೇವೆ. ಅದು ತುಂಬ ಖುಷಿ ಆಯ್ತಮ್ಮ. ನನಗೂ ತುಂಬ ಖುಷಿ ಸಿಕ್ತು ಬಂದಿದ್ದಕ್ಕೆ. ಒಂದು 2-3 ದಿವಸದಿಂದ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ರಾತ್ರಿ ನೆನ್ನೆ ವಿಡಿಯೋ ತೆಗಿಬೇಕಾಯ್ತು. ಅದು ಏನೋ ನಾನು ಮಲಗಿಬಿಟ್ಟೆ, ಬರೋಕ್ಕಾಯ್ತು. ಫಸ್ಟ್ ಕ್ಲಾಸ್ ಆಗಿದೆ. ಓಕೆ ಸರ್, ಬಾಯ್. ಭಾಳ ಸಂತೋಷ ಆಯಿತು ಸರ್, ತುಂಬ ಖುಷಿ ಆಯಿತು. ಪ್ರತಿ ಸಲ ನೀವು ಸಹಕಾರ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಅದು ರೂಮಲ್ಲೆಲ್ಲ ಚೆನ್ನಾಗಿದೆ. ನಮಸ್ಕಾರ. ನಿಮ್ಗೇನು ಸರ್, ನಿಮ್ಗೇನು ಅನಿಸ್ತು ನಮ್ಮ ಟ್ರಿಪ್ಪಿನ ಅನುಭವ ಹೇಳಿ ಸರ್? ಪ್ಲೀಸ್ ಸರ್, ಏನು ಸರ್? ಒಂದು 2 ನಿಮಿಷ ತಡ್ಕೊಳ್ಳಿ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ರಾಮಣ್ಣವ್ರಿಗೆ, ಆಮೇಲೆ ಜಾನು ಮೇಡಮ್ಗೆ, ಅವ್ರ ಮಗಳಿಗೆ, ಇರೋ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಕೇಳ್ತೀನಿ. ಅಂದರೆ ನಾನು ಮನೇಲೇ ಕೂತಿರ್ತಾ ಇದ್ದೆ. 10 ವರ್ಷ ಆಯಿತು ನಾನು ರಿಟೈರ್ ಆಗಿ. ಆದರೆ ಎಲ್ಲೂ ನಮ್ಗೆ ಔಟಿಂಗ್ ಎಲ್ಲೂ ಇರ್ತಾ ಇರಲಿಲ್ಲ. ಪಾಪ ಮನಸ್ಸು ಮಾಡಿ ನಾನು ಕರ್ಕೊಂಡ್ಬಂದಿರೋದು ಎಷ್ಟೋ ಸಂತೋಷ ಆಗುತ್ತೆ. ಒಬ್ಬರು ತಂದೆ ಸ್ಥಾನ ಕೊಟ್ಟು ಅವ್ರಿಗೆ ಕರ್ಕೊಂಡ್ಬರೋದು ಇಟ್ಸ್ ನಾಟ್ ಈಸಿ ಜೋಕ್. ಅದು ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರು ಕರ್ಕೊಂಡು ಬನ್ನಿ ಸರ್ ಇರ್ತೀವಿ, ಎಲ್ಲ ತೋರಿಸ್ತೀವಿ ಅಂತ ಹೇಳಿ. ಅದೇ ಥರ ಅವ್ರ ಖುಷಿನೂ ಸಿಕ್ತು. ಅದರಿಂದ ಅವ್ರಿಗೆ ಚೆನ್ನಾಗಿ ದೇವರು ಒಳ್ಳೇದು ಮಾಡಲಿ. ಅವ್ರ ಮಕ್ಕಳಿಗೆ ಭವಿಷ್ಯ ಎಲ್ಲ ಚೆನ್ನಾಗಿ ರಾಮಣ್ಣವರು ಒಳ್ಳೊಳ್ಳೆ ಪಿಕ್ಚರ್ ತೆಗೀಲಿ, ಒಳ್ಳೆ ಇಂಟರ್ನ್ಯಾಷನಲ್ ಪಿಕ್ಚರ್ ಬರಲಿ, ಎಲ್ಲ ಇದಾಗಲಿ. ನಾವು ದೇವ್ರು ಬೇಡ್ಕೊತೀನಿ ಅವ್ರು. ಯಾಕೆಂದರೆ ನಾವು ಫಿಲ್ಮ್ ಲ್ಯಾಂಡ್ ಅವರೇ. ಆ್ಯಕ್ಚುಲಿ ನಾವು ಡಿ ವಿ ರಾಜಾರಾಮ್ ಅಂತ ಫಿಲ್ಮ್ ಪ್ರೊಡ್ಯೂಸರ್, ನೀವು ಎಲ್ಲರೂ ಕೇಳಿರ್ತೀರ. ಡಿ ವಿ ರಾಜಾರಾಮ್ ಹಳೆಯ ಅಂದರೆ ಅವ್ರ ಅಣ್ಣನ ಹಳೆಯ ನಾನು. ಅವ್ರು ಬಂಧನ, ಬಂಗಾರದ ಮನುಷ್ಯ, ಮುಂದಿನ ತುಂಬ ಸಿನಿಮಾಗಳು ತೆಗೆದಿದ್ದಾರೆ. ಸೊ ಅದರಿಂದ ಅವರು ಆ ಲೆವೆಲ್ ಬೆಳೀಲಿ ನಾನು ಬೇಡ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಡೋರ್ ಕ್ಲೋಸ್ ಮಾಡಿದ್ರೆ ಬರಲಾರೆ ಒಬ್ಬಳೆ ನಾನು ಎಂದು ಮುಸ್ಸಂಜೆ ನಮ್ಮೂರಲ್ಲಿ ರಂಗಾರಿ ಸೇವೆಗೆಂದು ಬರಲಾರೆ
ಮುಸ್ಸಂಜೀರಿ ನಮ್ಮೂರಲ್ಲಿ ತಂಗಾಳಿ ಸೀಮೆಗೆಂದು ಬರಲಾರೀನಿ ಬರಲಾರೀನಿ ಒಬ್ಬಳೆ ನಾನು ಎಂದು ಮುಸ್ಸಂಜೀರಿ ನಮ್ಮೂರಲ್ಲಿ ತಂಗಾಳಿ ಸೀಮೆಗೆಂದು ಬರಲಾರೀನಿ ಬರಲಾರೀನಿ ಒಬ್ಬಳೆ ನಾನು ಎಂದು ಗಾಳಿಯಲ್ಲಿ ತೇಲುವಾಸೆ ಮೂಟೆಯಾಯಿತು ಹಾರ ಮನಸ್ಸು ಭಾರವಾಗಿ ಕೋಟೆ ಸೇರಿತು ನೆಮ್ಮದಿಗಾಗಿ ದೇವರ ಕೂಗಿ ಹೋದರೆ ಅಲ್ಲಿ ಅಲ್ಲೋ ನೆಮ್ಮದಿಯಲ್ಲಿ ದೇವರೆದುರು ಕೂತರಿರುವ ನೋಟ ಎಲ್ಲಿಯುಂಟು ಶಾಂತವಾಗಿ ಶಾಂತಿ ಬಿಡಿಸು ಮೂರ್ಖ ಜನರುಂಟು ಪ್ರಾರ್ಥನೆ ಹೊರಗೆ ಭಾವನೆ ಒಳಗೆ ನರಕದ ಒಳಗೆ ಒಳಗೆ ಇರುವುದು ಕಡೆಗೆ ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ ತಂಗಾಳಿ ಸೀಮೆಗೆಂದು ಬರಲಾರಿ ಬರಲಾರಿ ಒಬ್ಬಳೆ ನಾನು ಎಂದು హృదయ లైల గదులు గదులు తగిడ తదిమి తగిడ తదిమి హృదయ లైల గదుల గదుల ಥ್ಯಾಂಕ್ ಯು. నరుడి బ్రతుకు నటన ఈశ్వరుడి తలుపు ఘటన ఆరింటి నోడువ నీకెందుకింత తపన నరుడి బ్రతుకు నటన ఈశ్వరుడి తలుపు ఘటన ఆరింటి నోడువ నీకెందుకింత తపన తెలసావరసరికి తెలిసే అనుసా తెలిసి తెలియని ఆచల వయసి వరస తెలసావరసరికి తెలిసి అనుసా తెలిసి తెలియని లలలా ఏదిలోని అలటి వంక కందిలోని కలవి కథలు కొండెయలను అంది వదలు చేసి హృదయ లైల
ಗದುಲ ಗದುಲ ತೋಡವರು ಓಡಲಿದ ಪಂತ ಹೃದಯ ಲೈಲ ಗದುಲ ಗದುಲ సద్భక్తితో కొలచే మందు రామజోగి మందు కొనారే ఓ జనులారా రామజోగి ಅಡ್ಡ ಬಂದ್ರೆ ಹಿಡ್ದಂಗೆ ಆಗುತ್ತೆ ಸ್ಪೀಕರ್ಗೆ ಅಡ್ಡ ಇದ್ರೆ ಬ್ಲೂಟೂತ್ ಬರಲ್ಲ ಅದಕ್ಕೆ ಕಟ್ ಆಗ್ತಾರೆ కొనబైన దొరకాని మందు సాటిలేని జగమునందు స్వామి రామ జోగి మందు రామ జోగి మందు కొనారే ఓ జనులారా రామ జోగి మందు కొనారే కాటికి కొండాలయంటి కర్మము ఎడబాపే మందు కాటికి కొండాలయంటి కర్మము ఎడబాపే మందు సాటిలేని జగమునందు స్వామి రామ జోగి మందు రామ జోగి మందు కొనారే ఓ జనులారా రామ జోగి మందు కొనారే రామ జోగి మందు మీరు ప్రేమతో భుజించుచున్న రామ జోగి మందు మీరు ప్రేమతో భుజించుచున్న సదుడైన రామదాసు సద్భక్తితో కొలచే మందు రామ జోగి మందు కొనారే ಆಯ್ತಲ್ಲ ಊಟ ಅದು ಟೈಮ್ ಆಯ್ತು ಸ್ವಾಮಿ ಬಿಡಿ ಆಯ್ತು ಬಿಡಿ ಕಳೆ ಬಂದಾಗ ನನ್ನನ್ನು ಹೃದಯ
ಮುಟ್ಟಲು ಹೋದರೆ ನಾಚಿಕೆಯಲ್ಲಿ ಅಲೆಯಲ್ಲಿ ಸೆರೆಯುತ್ತಿವೆ ಮಲ್ಲಿಗೆ ಈಗ ಬೆಲ್ಲದ ಹಾಗೆ ಅಲ್ಲದೆ ಕರಗುತ್ತಿದೆ ಮುಳ್ಳಿನ ಮನದ ಮಂಟಪದಲ್ಲಿ ಮಲ್ಲಿಗೆ ಹರಡುತ್ತಿದೆ ನನ್ನೊಲವೇ ನನ್ನೊಲವೇ ಹೀಗೊಂದು ಹೃದಯ ನನ್ನನ್ನು ಹೃದಯ ಎನ್ನುವ ಸಂಖ್ಯೆಯು ಅಂಗದ ಅಂಜಿಕೆ ಕಾಡುತ್ತಿದೆ ಅಂದವೇ ಚಂದನ ಸಖಿ ಅನ್ನದೆ ಅಡಗಡ
ಹೋಗಿದ್ದೆ ಒಂದು ಇಲ್ಲೊಂದು ದೇವಸ್ಥಾನ ಇದೆ. ಹಾಂ ಬಂದಿದೆ. ಆಮೇಲೆ ಇದಕ್ಕಾಗ್ತೇನೆ, ಯೂಟ್ಯೂಬ್ಗೆ ಹಾಕ್ತೇನೆ ನೋಡಿ. ಹೌದಾ? ನಂದು ಲಿಂಕು ಕೊಡ್ತೀನಿ, ಲಿಂಕು ಇದು ಮಾಡ್ಕೊಳ್ಳಿ. ಬನ್ನಿ, ಇಲ್ಲೇ ಹೋಗಿದ್ರಾ?